ಮಕ್ಕಳು ದಿನನಿತ್ಯ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದರಿಂದ ದಿನಚರಿ ಚೆನ್ನಾಗಿ ನಡೆಯುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಯತೀಶ್ ಎಂ ಸಿದ್ದಾಪುರ ಅವರು ಮಕ್ಕಳಿಗೆ ಸಲಹೆ ನೀಡಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಜನೆಯನ್ನ ನಡೆಸಿಕೊಟ್ಟ ಅವರು ಹೊತ್ತಿಗೆ ಮುಂಚೆ ಹೇಳುವುದು ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದ್ದಾರೆ. ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ ದಿವ್ಯಾತ್ರೆಯರ ಪ್ರಣಾಮ ಮಂತ್ರ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರದ ಪಠಣ ನಡೆಯಿತು. ಈ ಸಂದರ್ಭದಲ್ಲಿ ಕುಮಾರಿ ಪ್ರಾಣಾಮ್ಯ ಮತ್ತು ನಮ್ರತ ಅವರು ಕಾಲಭೈರವ ಅಷ್ಟಕ ಮತ್ತು ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ವಿವಿಧ ಆಟಗಳನ್ನು ಡಾಕ್ಟರ್ ಭೂಮಿಕಾ ಆಡಿಸಿದ್ದಾರೆ. ಶಿಬಿರದಲ್ಲಿ ಹರ್ಷಿತಾ, ಪ್ರತೀಕ್ಷಾ, ಯಶಸ್ವಿ, ಸಾಯಿ ಸಮರ್ಥ್, ಸಾಯಿ ಸೂರ್ಯ, ವೈಷ್ಣವಿ, ವಿವಿಕ್ತ, ಅನುಷಾ, ವಿಷ್ಣು, ಯಶಸ್, ಶಶಾಂಕ್, ಲಕ್ಷ್ಮಿ, ಮನಸಿರಿ, ಗುಪ್ತ ಸೇರಿದಂತೆ ಮಕ್ಕಳು ಭಾಗವಹಿಸಿದರು. नमः श्री यतिराजाय विवेकाय ನೀವು ರೂಢಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬೆಳಗ್ಗೆ ಬೇಗ ಬೇಗ ಬರಬೇಕು, ಸಾಧ್ಯವಾದಷ್ಟು ಮೊಬೈಲ್ ಟಿವಿಯಿಂದ ಸ್ವಲ್ಪ ದೂರ ಇರಬೇಕು. ಅದನ್ನ ಎಷ್ಟು ಅಷ್ಟು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ 12 ಗಂಟೆ ಪ್ರೇಯರ್ ಮಾಡೋದು, 1 ಗಂಟೆ ಪ್ರೇಯರ್ ಮಾಡೋದು, ಬೆಳಗ್ಗೆ ಇಲ್ಲಿ ಎಷ್ಟು ರಜೆ